ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಾನು ನಿಮ್ಮ ಬೀದರ್ ಕನ್ನಡಿಗ ಸಾಗರ್ ಒಗ್ಗಿ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಬೀದರ್ ಜಿಲ್ಲೆಯ ಬಗ್ದಲ್ ಗ್ರಾಮದಲ್ಲಿ ಇದ್ದೀನಿ. ಹಳೆ ಹೆಸರು ಬಗ್ದಾಳ್ ಅಂತ ಇತ್ತು. ಇಲ್ಲಿ ನಮ್ಮ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಹೆಂಡತಿಯಾದ ಸಿರಿಯಾದೇವಿಯು ಈ ನಮ್ಮ ಬಗ್ದಲ್ ಗ್ರಾಮವನ್ನು ಆಳ್ವಿಕೆ ಮಾಡಿರೋ ಶಾಸನ ಈ ನಮ್ಮ ಬಗ್ದಲ್ ಗ್ರಾಮದಲ್ಲಿದೆ. ಈಗ ನಮ್ಮ ಶಾಸನದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಬನ್ನಿ. ನೋಡಿ, ಇದು ಒಟ್ಟು 18 ಲೈನ್ಗಳ ಶಾಸನ ಇತ್ತು. ಇದ್ರ ಮೇಲೆ ಎಲ್ಲ ನಮ್ಮ ಜನರು ದೇವಸ್ಥಾನದ ದೇವರು ಅಂತ ಬಿಟ್ಟು ಎಲ್ಲ ಎಣ್ಣೆ ಹಾಕಿದ್ದಕ್ಕೆ ಇದೆಲ್ಲ ಸ್ವಲ್ಪ ಕೆಲವೊಂದು ಅಳಿಸೋಗಿದೆ. ಹಾಗೆ ಇದು ಶಾಸನಗಳು ಯಾವ ರೀತಿ ಬರಿತಾ ಇದ್ರು ಅಂದ್ರೆ, ಇಲ್ಲಿ ಒಂದು ಸೂರ್ಯ ಇತ್ತು, ಅದು ಅಳಿಸೋಗಿದೆ. ಇಲ್ಲಿ ಚಂದ್ರ ಇದೆ, ಅಂದ್ರೆ ಸೂರ್ಯ ಚಂದ್ರ ಇರೋ ತನಕ ಈ ನಮ್ಮ ಗ್ರಾಮದಲ್ಲಿ ಆಳ್ವಿಕೆ ಮಾಡಿದ ರಾಣಿ ನಮ್ಮ ಗ್ರಾಮದಲ್ಲಿ ಆಳ್ವಿಕೆ ಮಾಡಿದ ರಾಣಿ ಅಜರಾಮರ, ಅಂದ್ರೆ ಎಷ್ಟೇ ದಿನ ಆದ್ರೂ ಆ ರಾಣಿ ಹೆಸರು ಇರ್ಬೇಕು ಅಂತ ಸೂರ್ಯ ಚಂದ್ರ ಇರೋ ತನಕ ಆ ರಾಣಿ ಹೆಸರು ಉಳಿತಾ ಇತ್ತು. ಹಾಗೆ ಒಂದು ಲಿಂಗವನ್ನು ಮಾಡಿ ಒಂದು ನಂದಿ ಸ್ಥಾಪನೆ ಅಥವಾ ಕುದುರೆ ಸ್ಥಾಪನೆ ಮಾಡ್ಬಿಟ್ಟು ಶಾಸನನ ಬರಿತಾ ಇದ್ರು. ಈ ಶಾಸನದ ಮೊದಲ ಸಾಲಿನಲ್ಲಿ ನಮ್ಮ ಕಲ್ಯಾಣಿ ಚಾಲುಕ್ಯರ ಅವರ ಬಿರುದುಗಳನ್ನ ನೀಡಿದ್ರು. ಅದಾದ್ಮೇಲೆ ಈ ಶಾಸನದಲ್ಲಿ ಕೆಳಗಡೆ 18ನೇ ಸಾಲಿನಲ್ಲಿ ಕೆಳಗಡೆ ಏನ್ ಬರ್ದಿದ್ದಾರೆ ಅಂತಂದ್ರೆ, ನಮ್ಮ ಈ ಒಂದು ಕೆರೆ ಬಳಿಯ ಒಂದು ಬಗ್ದಾಳ್ ಅನ್ನೋ ಗ್ರಾಮವನ್ನು ಸಿರಿಯಾದೇವಿಯರು ಸುಖದಿಂದ ಆಳುತ್ತಿದ್ರು. ಸುಮ್ನೆ ಆಳ್ತಾ ಇರಲಿಲ್ಲ, ಸುಖದಿಂದ ಸಂಪದ್ಭರಿತವಾಗಿ ಆಳ್ತಾ ಇದ್ರು ಅಂತ ಈ ಕೆಳಗಡೆ 18ನೇ ಸಾಲಿನಲ್ಲಿ ಬರ್ದಿದ್ರು. ಈ ಶಾಸನದ ಮೇಲೆ ನಮ್ಮ ಬಗ್ದಲ್ ಗ್ರಾಮದ ಯಾರೇ ಆಗಿದ್ರು ದಯಮಾಡಿ ಇದ್ರ ಮೇಲೆ ಎಣ್ಣೆ ಹಾಕೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಮಾಡಬೇಡಿ. ಎಣ್ಣೆ ಹಾಕಿದ್ರೆ ಇದು ಮತ್ತೆ ಕೆಟ್ಟೋಗುತ್ತೆ. ಇದು ಒಂದು ಶಾಸನ, ನಮ್ಮ ರಾಣಿ ಆಳ್ವಿಕೆ ಮಾಡಿದ್ದು. ಹಾಗೆ ಇಲ್ಲಿ ಕೆಲವೊಂದು ಮೂರ್ತಿಗಳು, ವೀರಗಲ್ಲುಗಳಿದೆ. ಹಾಗೆ ಕೆಲವೊಂದು ಆ ಕಾಲದ ಕೆತ್ತನೆಯ ಒಂದೊಂದು ಕಲ್ಲುಗಳಿದೆ, ಅದನ್ನು ತೋರಿಸ್ತೀನಿ. ಈ ಶಾಸನಕ್ಕಿತ್ತು ಇವತ್ತಿಗೂ 960 ವರ್ಷಗಳ ಆಯ್ತು. ಕಡಿಮೆ ಅಂದ್ರೂ 960 ವರ್ಷ, ಅಂದ್ರೆ 1086ರಲ್ಲಿ ಜನವರಿ 18 1086ರಲ್ಲಿ ಇದು ಕೆತ್ತಿದ್ದು. ಹಾಗೆ ಈ ಕಡೆ ಬನ್ನಿ, ಗಣೇಶನ ವಿಗ್ರಹ ಆ ಕಾಲದ್ದು 1000 ವರ್ಷ ಹಳೆ ವಿಗ್ರಹ ಇದು. ಇದು ನಮ್ಮ ಬಗ್ದಲ್ ಗ್ರಾಮ ಆಳ್ವಿಕೆ ಮಾಡಿದ ಸಿರಿಯಾದೇವಿಯ ಮೂರ್ತಿ. ಇದು ಕೆತ್ತನೆ ಅದೇ ಅಂತ ಹೇಳ್ಬಹುದು, ಯಾಕಂದ್ರೆ ಇದು ನಿಖರವಾಗಿ ಅಂತ ಹೇಳಕ್ಕಾಗಲ್ಲ, ಇದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಹಾಗೆ ಇದು ಮೂರ್ತಿಯಲ್ಲಿ ಕೈಯಲ್ಲಿ ನೋಡ್ಬೋದು, ಇದು ಡ್ಯೂಟಿಗೆ, ಅಂದ್ರೆ ಆ ಟೈಮಲ್ಲಿ ಕೋಟೆ ಒಳಗಡೆ ಹೋಗಕ್ಕೆ ಡ್ಯೂಟಿಗೆ ಬಳಕೆ ಮಾಡ್ತಾ ಇದ್ರು. ಇದು ರಕ್ಷಣಾ ಕವಚ, ಯುದ್ಧಗಳು ಮಾಡುವಾಗ ರಕ್ಷಣಾ ಕವಚ ಅಂತ ಹೇಳ್ತಾ ಇದ್ರು. ಇದು ರಕ್ಷಣಾ ಕವಚ. ಇದು ಕೂಡ ಆ ಕಾಲದ ಕೆತ್ತನೆ ಅಂತ ಹೇಳ್ತಾರೆ. ಹಾಗೆ ಈ ಸಿರಿಯಾದೇವಿಯ ಗಂಡನ ಇನ್ನೊಂದು ಮೂರ್ತಿ ಕೂಡ ಆಂಜನೇಯ ದೇವಸ್ಥಾನದ ಹತ್ರ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಸಿರಿಯಾದೇವಿ ನಮ್ಮೂರು ಆಳ್ವಿಕೆ ಮಾಡಿದ ಸಿರಿಯಾದೇವಿಯ ಗಂಡನ ಮೂರ್ತಿ ಇದು. ಅಂದ್ರೆ 6ನೇ ವಿಕ್ರಮಾದಿತ್ಯ, ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಇದನ್ನ ವೀರಗಲ್ಲು ಅಂತ ಕರೀತಾರೆ. ಇನ್ನೊಂದು ಇದು 6ನೇ ವಿಕ್ರಮಾದಿತ್ಯ. ಇಲ್ಲಿ ಶತ್ರುವಿಗೆ ದಾಳಿ ಮಾಡಿ ಕೊಲ್ತಾ ಇರೋದು ಇದು. ಶತ್ರು ಇಲ್ಲಿ ಕೊಲ್ತಾ ಇರೋ ಇದು ಶತ್ರುವನ್ನ ಕೊಲ್ತಾ ಇರೋದು. ಕೈಯಲ್ಲಿ ರಕ್ಷಣಾ ಕವಚ ಹಿಡ್ಕೊಂಡು ಶತ್ರುವನ್ನ ಕೊಲೆ ಮಾಡಿರೋದು. ಇಲ್ಲಿ ಇದು ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲ ಪೇಂಟ್ ಹೊಡೆದಿದ್ದಾರೆ. ಈ ತರ ಪೇಂಟ್ ಹೊಡಿಬಾರ್ದು, ಸಿಮೆಂಟ್ ಏನೇನೋ ಹಾಕ್ಬಿಟ್ಟು ಪೇಂಟ್ ಹೊಡಿದ್ದಾರೆ. ಇದು ಶತ್ರು, ಇಷ್ಟು ಕಾಣ್ತಾ ಇರೋದು ಒಬ್ಬ ಶತ್ರು. ಇದನ್ನೇ ಶತ್ರುವಿಗೆ ಚುಚ್ಚಿ ರಕ್ಷಣಾ ಕವಚ ಕೈಲಿ ಹಿಡ್ಕೊಂಡು ಶತ್ರುವನ್ನ ಚುಚ್ಚಿರೋದು. ಇದು ವೀರಗಲ್ಲು ಅಂತ ಕರೀತಾರೆ ಇದನ್ನ. ಇಂತ ಇತಿಹಾಸನು ನಮ್ಮ ಬೀದರ್ ಜಿಲ್ಲೆಯ ಬಗ್ದಲ್ ಗ್ರಾಮದಲ್ಲಿದೆ. ಆದ್ರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆದಷ್ಟು ಜನ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ. ಧನ್ಯವಾದ.